ವಿಚಾರ 20 ಆಟೋಗಳನ್ನ ಮಸ್ಕಿ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿ 20 ಆಟೋ ರಿಕ್ಷಾಗಳನ್ನ ಜಪ್ತಿ ಮಾಡಲಾಗಿದೆ. ಮತದಾರರನ್ನ ಕರೆತರೋಕೆ ತಂದಿದ್ದಂತಹ ಆಟೋ ರಿಕ್ಷಾಗಳನ್ನ ರಾಯಚೂರಿನ ಮಸ್ಕಿ ಕ್ಷೇತ್ರದ ಚುನಾವಣಾಧಿಕಾರಿಗಳು ದಾಳಿಯ ವೇಳೆ ಜಪ್ತಿ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಸವನಗೌಡ ಸುರವಿಹಾಳ ತರಿಸಿದಂತಹ ಆಟೋಗಳಿಗೂ ನೆರೆಯ ಆಂಧ್ರ ಪ್ರದೇಶದಿಂದ ಈ ಆಟೋಗಳನ್ನ ತರಿಸಲಾಗಿತ್ತು. 20 ಆಟೋಗಳನ್ನ ಇದೀಗ ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಈ ಹಿಂದೆ ನಾನೊಂದು ಇನ್ಸ್ಪೈರಿಂಗ್ ನ್ಯೂಸ್ ಅನ್ನ ಕೊಟ್ಟೆ. ಈಗ ಮತ್ತೊಂದು ನೆಗೆಟಿವ್ ನ್ಯೂಸ್ ಅಂದ್ರೆ ನಕಾರಾತ್ಮಕ ತಂತ್ರ. ಮತದಾರರನ್ನ ಕರೆತರೋಕೆ 20 ಆಟೋ ರಿಕ್ಷಾಗಳನ್ನ ಬಳಸಲಾಗಿತ್ತು. ರಾಯಚೂರಿನ ಮಸ್ಕಿ ಕ್ಷೇತ್ರದಲ್ಲಿ ಚುನಾವಣಾಧಿಕಾರಿಗಳು ಈಗ ಅದನ್ನ ಜಪ್ತಿ ಮಾಡಿದ್ದಾರೆ. ಬಸವನಗೌಡ ಅವರು ಕಳಿಸಿದಂತಹ ಇದು ಮತ್ತೊಂದು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬಹಳ ಕಷ್ಟಪಟ್ಟು ವಿಕಲಚೇತನರು ದಿವ್ಯಾಂಗರು ಈಗ ಬರ್ತಿರೋದನ್ನ ತಮ್ಮ ಒಂದು ಸ್ಟಿಕ್ ಮೂಲಕ ಸಹಾಯಕರೊಂದಿಗೆ ಮತದಾನ ಮಾಡೋಕೆ ಬರ್ತಿದ್ದಾರೆ. ಇದು ಮತ್ತೊಂದು ಇನ್ಸ್ಪೈರಿಂಗ್ ನ್ಯೂಸ್. ನಿಮಗೆ ಕೇವಲ ಎಲ್ಲೆಲ್ಲಿ ಮತದಾನ ಆಗ್ತಿದೆ ಅನ್ನೋದು ಮಾತ್ರವಲ್ಲ, ಈ ರೀತಿಯಾಗಿ ಎಲ್ರಿಗೂ ಕೂಡ ಸ್ಫೂರ್ತಿ ತರಬಲ್ಲಂತಹ, ನಾವು ಕೂಡ ಎದ್ದು ಹೋಗಿ ವೋಟ್ ಮಾಡಬೇಕು ಅಂತ ಅನ್ನಿಸುವಂತಹ ಕೆಲವೊಂದು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಇಲ್ಲಿ ನೋಡ್ತಿರ್ಬೋದು ನೀವು, ವೋಟ್ ಮಾಡೋಕೆ ನನ್ನ ಹಕ್ಕನ್ನು ನಾನು ಚಲಾಯಿಸಲೇಬೇಕು, ಅದು ಎಂತಹದ್ದೇ ಪರಿಸ್ಥಿತಿ ಆಗಿದ್ರು ಸರಿ ವೋಟನ್ನ ಮಾಡಲೇಬೇಕು ಅನ್ನೋ ಒಂದು ಛಲದಿಂದ ಅವರು ಬರ್ತಿರೋದನ್ನ ನೀವು ನೋಡ್ತಾ ಇರ್ಬೋದು. ಈಗ ಅದೇ ರೀತಿಯಾಗಿ ಮತ್ತೊಬ್ಬರು ದಿವ್ಯಾಂಗರು ಅವ್ರನ್ನ ಈಗ ನೋಡ್ಬೋದು ಕಾರಿನಲ್ಲಿ ಕೂರಿಸ್ತಿರುವಂಥದ್ದು. ಜೊತೆಗೆ ಅಲ್ಲಿ ಯಾರು ಸಹಾಯ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ.